ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ನವೆಂಬರ್ 11ರಂದು ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ನಡೆಯಲಿದೆ. ಅಕ್ಟೋಬರ್ 14ರಂದು ಸುಪ್ರೀಂ ಕೋರ್ಟ್ ಮರು ಮತ ಎಣಿಕೆಗೆ ಸೂಚಿಸಿತ್ತು. ಮರು ಮತ ಎಣಿಕೆಗಾಗಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮಂಜುನಾಥ ಗೌಡ ಕೋರ್ಟ್ ಮೆಟ್ಟಿಲೇರಿದ್ರು. ಹಾಲಿ ಶಾಸಕ ನಂಜೇಗೌಡರು ಮರು ಮತ ಎಣಿಕೆ ಸ್ವಾಗತಿಸಿದ್ದಾರೆ. ಈಗ ಮರು ಎಣಿಕೆ ಅನ್ನೋದು ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಪ್ರಕಾರ ರೀಕೌಂಟಿಂಗ್ ಮಾಡೋದಕ್ಕೆ ಅಧಿಕಾರಿಗಳು ಅದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ. ನಮ್ದು ಒಂದೇ ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ಬೇಗ ರೀಕೌಂಟಿಂಗ್ ಮಾಡಿ ಅಂತ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಮಂಗಳವಾರ ಪೇಟೆ ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನವನ್ನ ಸೈಯದ್ ಸದಾತ್ ಉಲ್ಲಾ ಸಖಾತ್ ಎಂಬುವರು ನಿರ್ಮಿಸಿದ್ದಾರೆ. ದೇಗುಲಕ್ಕೆ ಸಂಪೂರ್ಣ ನಿರ್ಮಾಣ ವೆಚ್ಚ ನೀಡಿದ ಸೈಯದ್ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಮಾದರಿಯಾಗಿದ್ದಾರೆ. ಇದೆಲ್ಲ ಶಿವ ಕಟ್ಟಿಸ್ತಾವನ್ನೆಲ್ಲ ದೇವಸ್ಥಾನ ಕಟ್ಟಬೇಕು ಅಂತ ಇಚ್ಛೆ ಬಂತು ನನಗೆ. ಬೋರಣ್ಣನಿಗೆ ಬಂದು ಇವರಿಗೆಲ್ಲ ಬಂದು ಮಾತಾಡಿದೆ, ದೇವಸ್ಥಾನ ಕಟ್ತೀನಿ ಅಂತ. ಇವರೆಲ್ಲ ಒಪ್ಪಿಗೆ ಕೊಟ್ಟರು. 6 ವರ್ಷ ಆಯಿತು ಕೆಲಸ. ಕಲ್ಲಂದು ಸೂರ್ಯಚಂದ್ರ ಇರೋ ಗಂಟ ಇದು ಇರಬೇಕು, ಈ ಇದ್ದಿ ಎಲ್ಲ ಅಣ್ಣ ತಮ್ಮದಿರಾಗ ಬಾಳ್ಬೇಕು ಅಂತ ಶಿವ ನಮ್ಮ ಕೈಯಿಂದ ಮಾಡಿಸೋನೆ. ಕೊಪ್ಪಳದಲ್ಲಿ ಕ್ರಷರ್ ಮಾಲೀಕರು ಗುತ್ತಿಗೆದಾರರಿಗೆ ಜಲ್ಲಿಕಲ್ಲು ಕೊಡ್ತಿಲ್ವಂತೆ. ಸಂಸದ ರಾಜಶೇಖರ ಹಿಟ್ನಾಳ್ ಒಡೆತನದ ಪ್ರೇರಣಾ ಸಂಸ್ಥೆ ಮೂಲಕವೇ ಜಲ್ಲಿಕಲ್ಲು ಖರೀದಿಸಬೇಕೆಂಬ ಸೂಚನೆ ಇದೆ ಎಂಬ ಆರೋಪ ಕೇಳಿ ಬರ್ತಿದೆ. ಇದರ ವಿರುದ್ಧ ಗುತ್ತಿಗೆದಾರರು ಪ್ರತಿಭಟಿಸಲು ಮುಂದಾಗಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಂಸದರು ಸಮಸ್ಯೆ ಬಗೆಹರಿಸೋದಾಗಿ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವೇಳೆ ಗಣವೇಷಧಾರಿಗಳಿಗೆ ಹೂಮಳೆ ಸುರಿದು ಅದ್ದೂರಿ ಸ್ವಾಗತ ಕೋರಲಾಯಿತು. ಚೆನ್ನಮ್ಮ ಸರ್ಕಲ್ನಲ್ಲಿ ಹಿಟಾಚಿ ಮೂಲಕ ಹೂಮಳೆ ಸುರಿಸಲಾಯಿತು. ಬಸವೇಶ್ವರ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಈ ವೇಳೆ ನೂರಾರು ಮಕ್ಕಳು ಸಹ ಪಾಲ್ಗೊಂಡಿದ್ರು. ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಡಿ ಮುಖ್ಯ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕನ ವಿರುದ್ಧ ಶಾಲೆಯ 13 ವಿದ್ಯಾರ್ಥಿನಿಯರು ಹಾಗೂ ಪೋಷಕರಿಂದ ಠಾಣೆಗೆ ದೂರು ನೀಡಿದ್ರು. ವಿದ್ಯಾರ್ಥಿನಿಯರಿಗೆ ಕೌನ್ಸೆಲಿಂಗ್ ಬಳಿಕ ಮುಖ್ಯ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ.